ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ಕೆಲವು ದಿನಗಳಿಂದ ನ್ಯೂಸ್ ನೋಡ್ತಾ ಇದ್ದೀರಾ ಅನ್ಕೋತೀನಿ ಸ್ನೇಹಿತರೆ. ಕೆಲವು ನ್ಯೂಸ್ಗಳಲ್ಲಿ ಎಲ್ ನಿನೋ ಪ್ರಭಾವದಿಂದ ಮಳೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಇನ್ನು 2 ವರ್ಷ ಮಳೆ ಹುಯ್ಯಲ್ಲ, ತುಂಬ ಬೇಸಿಗೆ ಹೊಡಿತೆ ಅಂತಿದ್ದಾರೆ. ಇನ್ನೂ ಕೆಲವರು ಮಳೆ ಬರಲ್ಲ, ಬೆಳೆ ಆಗಲ್ಲ, ಆದಷ್ಟು ಅಕ್ಕಿ ಮಾರ್ಕೋಬೇಡಿ, ಆದಷ್ಟು ಸೇವ್ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನೂ ಕೆಲವರು ಈ ಸರಿ ನೇರಳೆ ಹಣ್ಣು ಫಲ ಕೊಟ್ಟಿದೆ, ಅದರಿಂದ ಮಳೆ ಬರೋದು ತುಂಬ ರೇರು ಅಂತ ಇನ್ನೂ ಕೆಲವರು ಹೇಳ್ತಿದ್ದಾರೆ. ಆದರೆ ಸ್ನೇಹಿತರೆ, ಈ ಮಳೆ ಬರದೇ ಇರೋದಕ್ಕೆ, ಈ ಎಲ್ಲಿನೋ ಬರದೇ ಇರೋದಕ್ಕೆ, ಬೇಸಿಗೆ ಹೊಡಿತಾ ಇರೋದಕ್ಕೆ, ತಾಪಮಾನ ಜಾಸ್ತಿ ಆಗಿರೋದಕ್ಕೆ ಕಾರಣ ನಾವೇ, ಅಂದರೆ ಮನುಷ್ಯರು ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಪ್ರಕೃತಿ ಹೇಗಿರುತ್ತೋ ಆಗಿರೋದಕ್ಕೆ ಯಾರೂ ಬಿಡ್ತಾಯಿಲ್ಲ ಸ್ನೇಹಿತರೆ. ಆ ಪ್ರಕೃತಿನ ವಿರುದ್ಧವಾಗಿ ಅದನ್ನು ಸಮಸ್ಯೆಗೆ ತಂದಿಡ್ತಾ ಇದ್ದಾರೆ ಸ್ನೇಹಿತರೆ. ಪ್ರಕೃತಿ ನಮಗೆ ಮರಗಿಡಗಳು ಕೊಡ್ತಿದೆ, ಅದನ್ನು ನಾಶ ಮಾಡ್ತಿದ್ದಾರೆ. ಪ್ರಕೃತಿ ಕಬ್ಬಿಣ, ಚಿನ್ನ ಎಲ್ಲನೂ ಕೊಡುತ್ತೆ, ಅದು ಘನೀಕರಿಸ್ತಾ ಇದ್ದಾರೆ ಸ್ನೇಹಿತರೆ. ಮತ್ತೆ ಅದನ್ನು ಸಂಸ್ಕರಿಸಿ ಮತ್ತೆ ಅದನ್ನು ರೀಸ್ಟೋರ್ ಮಾಡಿಕೊಂಡು ಅದನ್ನು ಮತ್ತೆ ಭೂಮಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾಯಿಲ್ಲ. ಭೂಮಿಯಿಂದ ಸಿಕ್ಕಿದ್ದು ಕಬ್ಬಿಣನ ಪುಡಿ ಕಬ್ಬಿಣ ತಗೊಂಡು ಉಂಡೆ ಮಾಡ್ತಿದ್ದಾರೆ. ಅದನ್ನು ಮತ್ತೆ ಯೂಸ್ ಆದಮೇಲೆ ಪುಡಿ ಮಾಡಿ ಅದೇ ಭೂಮಿಗೆ ಸೇರಿಸಿದ್ರೆ ಅದು ಅಲ್ಲಿ ಈಕ್ವಲ್ ಆಯಿತು. ಭೂಮಿಯಿಂದ ಸಿಗೋ ಖನಿಜಗಳಿಂದ ಗಾಜು, ಚಿನ್ನ, ಪ್ಲಾಸ್ಟಿಕ್ಕು ಎಲ್ಲ ಮಾಡ್ತಿದ್ದಾರೆ. ಮತ್ತೆ ಉಪಯೋಗದ ನಂತರ ಅದನ್ನು ಭೂಮಿಗೆ ಸೇರಿಸೋ ಕಾರ್ಯ ಮಾಡ್ತಾಯಿಲ್ಲ. ಆ ಪ್ಲಾಸ್ಟಿಕ್ನ ಹಾಗೆ ಬಿಸಾಕ್ತಾರೆ, ಗಾಜನ್ನು ಅಷ್ಟುದ್ದ ಹಾಗೆ ಬಿಸಾಕ್ತಾರೆ. ಮತ್ತು ಅದು ಮನುಷ್ಯನಿಗೆ ಮಾರಕವಾಗಿ ಪರಿಣಮಿಸ್ತದೆ, ಹೌದಲ್ವಾ? ಅದಕ್ಕಿಂತ ಹೆಚ್ಚಾಗಿ ನೀರು ಸ್ನೇಹಿತರೆ, ನದಿ, ಕಾಲುವೆಗಳು ತಾವಾಗೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಅದ್ರ ನೀರನ್ನ ನಾವು ಉಪಯೋಗಿಸ್ಕೋಬೇಕು. ಗದ್ದೆಗಿರ್ಬೋದು, ನಮ್ಮ ಮನೆಗಿರ್ಬೋದು, ಮತ್ತೊಂದಕ್ಕಿರ್ಬೋದು. ಆದರೆ ನಾವು ಅದನ್ನು ತ್ಯಾಜ್ಯ ಮಾಡ್ತಾಯಿದ್ದೀವಿ. ನಮ್ಮ ಮನೆ ನೀರಿರ್ಬೋದು, ಫ್ಯಾಕ್ಟ್ರಿ ನೀರಿರ್ಬೋದು, ಅದನ್ನೆಲ್ಲ ಅದಕ್ಕೆ ಕನೆಕ್ಷನ್ ಮಾಡ್ತಾಯಿದ್ದೀವಿ. ಆ ನೀರು ಮಲಿನ ಮಾಡ್ತಾಯಿದ್ದೀವಿ. ಪ್ರಕೃತಿಗೆ ಅದು ವಿಷಕಾರಿ ಆಗ್ತಿದೆ ಸ್ನೇಹಿತರೆ. ನೀರು ನಂಬ್ಕೊಂಡು ಜಲಚರಗಳಿರ್ಬೋದು, ವನ್ಯಜೀವಿಗಳಿವೆ, ಅವಕ್ಕೂ ನಾವು ತೊಂದರೆ ಮಾಡ್ತಾಯಿದ್ದೀವಿ. ನಿಮಗೆ ಗೊತ್ತಿರುವ ಹಾಗೆ ಮನುಷ್ಯ ಒಂದು ಚೈನ್ ಲಿಂಕು. ಗರುಡ ಹಾವಂತೆ, ಕಪ್ಪೆನ ಹಾವು ತಿನ್ನುತ್ತಂತೆ, ಹಾವನ್ನು ಗರುಡ ತಿನ್ನುತ್ತಂತೆ, ಗರುಡನ ಪ್ರಾಣಿ ಇರ್ಬೋದು, ಮನುಷ್ಯ ಇರ್ಬೋದು. ಹಿಂಗೆ ಚೈನ್ ಲಿಂಕ್ ಇದೆ ಸ್ನೇಹಿತರೆ. ಆ ಚೈನ್ ಲಿಂಕ್ ಸಿಸ್ಟಮ್ನ ಹಾಳು ಮಾಡ್ತಿರೋದು ನಮ್ಮ ಅತಿ ಬುದ್ಧಿವಂತಿಕೆಯಿಂದ ಈ ಮನುಷ್ಯನೇ ಕಾರಣಕರ್ತ ಆಗ್ತವನೆ. ಅದರಿಂದ ಬರಬೇಕಾದ ಟೈಮ್ಗೆ ಮಳೆ ಬರ್ತಾಯಿಲ್ಲ ಸ್ನೇಹಿತರೆ. ಈಗ ಏನಾಗಿದೆ ಅಂದರೆ ಹುಚ್ಚು ಮಳೆ ಆಗಿಬಿಟ್ಟಿದೆ ಸ್ನೇಹಿತರೆ. ಈಗ 1 ವಾರದಿಂದ ಇನ್ನೂ ಬರೋ ವರ್ಷ ಗಂಟ ಮಳೆ ಹುಯ್ಯಲ್ಲ ಅಂತಿದ್ರು. ಈಗ ಒಂದು ಬೆಳಗ್ಗೆಯಿಂದ 4 ವಾರ ಮುಂಗಾರು ಪ್ರಾರಂಭ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಪ್ರಕೃತಿಲಾಗೋದನ್ನ ಮನುಷ್ಯ ಗುರುತಿಸೋಕ್ಕೆ ಆಗ್ತಾಯಿಲ್ಲ. ಮನುಷ್ಯನಿಗೆ ಕಸಿವಿಸಿ ಆಗ್ತಿದೆ. ಹಾಗಿರ್ಬೇಕಾದ್ರೆ ಪ್ರಕೃತಿ ವಿಕೋಪ ಆಗುವಂಗೆ ನಡ್ಕೊಳ್ತಿರೋದು ನಮ್ಮಂಥ ಮನುಷ್ಯರೇ. ನನ್ನ ಬೇಡಿಕೆ ಏನು? ಪ್ರಕೃತಿ ಅದು ಹೇಗಿದೆಯೋ ಹಾಗಿರೋದಕ್ಕೆ ಬಿಟ್ಬಿಡಿ. ಚಂದ್ರ ಮೇಲೆ ಮನೆ ಕಟ್ಟೋದಂತೆ, ಮಂಗಳ ಗ್ರಹಕ್ಕೆ ಹೋಗಿ ಮನೆ ಕಟ್ಟೋದ, ಬಿಲ್ಡಿಂಗ್ ಕಟ್ತಾರಂತೆ. ನೆಟ್ಗೆ ಇಲ್ಲಿರೋ ಬಿಲ್ಡಿಂಗ್ಗಳನ್ನೇ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ. ಚಂದ್ರ ಲೋಕದಲ್ಲಿ ಪರಿಸರ ನೋಡೋಕೆ ಹೋಗ್ತಾರೆ, ಅಲ್ಲಿ ನೀರಿದೆಯಾ ಅಂತ ಉಳ್ಕೋಕೆ ಹೋಗ್ತಾರೆ. ಇಲ್ಲಿರೋ ನೀರನ್ನೇ ಶುದ್ಧಿ ಮಾಡೋಕ್ಕಾಗ್ತಿಲ್ಲ. ನೋಡ್ತಾ ಇದ್ದೀರಾ, ಅಲ್ಲಿ ಕೆಂಗೇರಿ ಹತ್ರ ಒಂದು ದೊಡ್ಡದು ಮೋರಿ ಇದೆ. ಅದೊಂದು ವೃಷಭಾವತಿ ಅನ್ನೋ ಒಂದು ದೊಡ್ಡ ಹೊಳೆ. ಅದು ಹಿಂದೆ ಹೇಗಿತ್ತು ಸ್ನೇಹಿತರೆ, ಆ ಹೊಳೆನ ಈಗ ಕಾಲುವೆ ಥರ ಮಾಡಿಕೊಂಡು ಮೋರಿ ನೀರು ಪರಿಸ್ಥಿತಿಗೆ ತಂದಿಕ್ಬಿಟ್ಟಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬರ ಮುಕ್ಕೋಟಿ ಜನಗಳ ಕಲುಷಿತ ಆ ವೃಷಭಾವತಿ ಹೊಳೆ ಸೇರಿ ಎಲ್ಲ ಕಲುಷಿತವಾಗಿ ಅದರಿಂದ ಕುಡಿದಂಥ ಜೀವರಾಶಿಗಳು ಸಂಕಟಕ್ಕೆ ಈಡಾಗ್ತಿವೆ. ಚೈನ್ ಲಿಂಕು ಕಟ್ಟಾಗೋ ಪರಿಸ್ಥಿತಿ ಈಗ ಬರ್ತಾಯಿದೆ. ಇದಕ್ಕೆ ಕಾರಣ ಯಾರು? ಮನುಷ್ಯರೇ. ನಾನು ಹೇಳೋದು ಒಂದೇ, ಎಲ್ಲಿ 10 ಮರ ಕಡಿತೀರಾ ಅಲ್ಲಿ 20 ಮರ ನೆಡ್ಬಿಡಿ. ನೀರು ಎಲ್ಲಾದರೂ ಮಲಿನ ಮಾಡ್ತಾಯಿದ್ದೀರಾ, ಪಕ್ಕದಲ್ಲಿ ನೀರು ಕನ್ವರ್ಟ್ ಆಗೋಂಗೆ ಮಾಡಿ. ನಾವು ಡ್ರೈನೇಜ್ ಮಾಡ್ತೀವ, ಆ ನೀರು ಒಂದು ಸ್ವತಃವಾಗಿ ಒಂದು ಕೆರೆ ಮಾಡಿ ಆ ಗಲೀಜು ಅಲ್ಲಿಗೆ ಹೋಗೋಂಗೆ ಮಾಡಿ. ಇರ್ತಕ್ಕಂಥ ಶುದ್ಧ ಕೆರೆ ಒಳಗಡೆ ಆ ನೀರನ್ನ ಗಲೀಜು ನೀರನ್ನ ಕನೆಕ್ಷನ್ ಮಾಡೋಕ್ಕೆ ಬಿಡಬೇಡಿ. ಹೊಳೆ ನೀರು ಶುದ್ಧವಾಗಿರೋಕ್ಕೆ ಬಿಡಿ, ಫ್ಯಾಕ್ಟ್ರಿ ನೀರು ಒಳಗೆ ಹೋಗೋಕ್ಕೆ ಬಿಡಬೇಡಿ.
ಹೀಗೆ ಸ್ನೇಹಿತರೆ ನಮ್ಮ ಪ್ರಕೃತಿನ ನಾವೇ ರಕ್ಷಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ. ಆಗಾಗ ಅದೇ ಟೈಮ್ಗೆ ಮಳೆ ಬೆಳೆ ಆಗುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಈಗ ಹೇಗೆ ಎಲ್ನಿನೋ ಭೂಮಿ ತಾಪಮಾನದಿಂದ ಈಗ ಅನುಭವಿಸ್ತಾ ಇದ್ದೀರೋ, ಇನ್ನು 30-40 ವರ್ಷ ಆದರೆ ಸ್ನೇಹಿತರೆ ಅದೆಷ್ಟು ವಿಪರೀತ ಭೂಮಿ ಬಿಸಿ ಆಗ್ಬೋದು. ಮನುಷ್ಯ ಸೀದೋಗಿರೋ ಚಕ್ಲಿ ಸೀದೋಗಿರೋ ಹಪ್ಪಳದಂತೆ ನಾವು ಸಾಯಬೇಕಾಗತ್ತೆ. ನಮ್ಮ ಗುಂಡಿ ನಾವು ತೋಡ್ಕೊಳ್ಳೋದು ಬೇಡ ಅಂದರೆ ನಮ್ಮ ಪ್ರಕೃತಿನ ನಾವು ಕಾಪಾಡೋ ಕೆಲಸದಲ್ಲಿ ನಾವು ಮುಂದೆ ಸಾಗಬೇಕಾಗತ್ತೆ. 1000 ಕೆಲಸ ಇರಲಿ, ಪ್ರಕೃತಿನ ನಾವು ಉಳಿಸ್ಕೊಳ್ಳೋಣ. ಇದು ನನ್ನ ಮಾತಾಗಿದೆ ಸ್ನೇಹಿತರೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ.